ಡಯಾಬಿಟಿಸ್ ಇರ್ತಕ್ಕಂಥವರಲ್ಲಿ ಯಾವುದೇ ತರನಾದ ಸಿಂಪ್ಟಮ್ಸ್ ಬರೋದಿಲ್ಲ. ಪೇಷಂಟ್ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಜೀವ ಹೋಗುತ್ತೆ, ಎದೆನೋವು ಬರುತ್ತೆ. ಇದು ಎಷ್ಟೋ ಪೇಷಂಟ್ ಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಎಷ್ಟೋ ಜನಕ್ಕೆ ಹೊಟ್ಟೆಯಲ್ಲಿ ಸಂಕಟ ಬರ್ತಕ್ಕಂಥದ್ದು, ಲೂಸ್ ಮೋಷನ್ ಆಗೋದು, ವಾಂತಿ ಆಗೋದು, ಎದೆಯಲ್ಲಿ ಉರಿ ಕಾಣಿಸ್ತಕ್ಕಂಥದ್ದು, ಈ ಸಿಂಪ್ಟಮ್ಸ್ ಅಲ್ಲೂ ಕೂಡ ಕಾಣಿಸಬಹುದು. ಇಸಿಜಿ ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರೋದು ಗೊತ್ತಾಗುತ್ತೆ. ಆದ್ರೆ ಕಾಮನ್ ಆಗಿ ನಾವು ಏನು ಈ ಸಿಂಪ್ಟಮ್ಸ್ ಬರುತ್ತೆ ಅದು ನಮಗೆ ಹೃದಯ ಸಂಬಂಧಿ ಕಾಯಿಲೆ ಅಂತ ತೋರಿಸೋದಿಲ್ಲ. ಟ್ರೋಪೋನಿನ್ ಐ ಅಂತ ಇದೆ. ಈ ಬ್ಲಡ್ ಟೆಸ್ಟ್ ಅನ್ನ ಮಾಡಿದ್ರೆ ಕೂಡ ಅಟ್ ಪ್ರೆಸೆಂಟ್ ಹಾರ್ಟ್ ಅಟ್ಯಾಕ್ ಇದೆ ಇಲ್ಲ ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತಂದ್ರೆ ನಮಗೆ ಏನು ಎದೆನೋವು ಬರುತ್ತೆ, ಇದು ಸಾಮಾನ್ಯವಾಗಿ ಎಷ್ಟೋ ಪೇಷಂಟ್ಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಬರ್ತಕ್ಕಂಥ ಎದೆಯಲ್ಲಿ ನೋವು ತುಂಬಾ ಸಿವಿಯರ್ ಆಗಿ ಹಿಂಡ್ತಕ್ಕಂಥದ್ದು, ತುಂಬಾ ಹೆವಿನೆಸ್ ಆಗ್ತಕ್ಕಂಥದ್ದು, ಆ ನೋವು ನಮ್ಮ ಕುತ್ತಿಗೆ ಅಥವಾ ಜಾಸ್ಗಾಗ್ಲಿ ಶೋಲ್ಡರ್ ಟಿಪ್ಗೆ ಇವೆಲ್ಲ ರೇಡಿಯೇಟ್ ಆಗ್ತಕ್ಕಂಥದ್ದು, ಜೊತೆಗೆ ಬೆನ್ನಿಗೆ ರೇಡಿಯೇಟ್ ಆಗ್ತಕ್ಕಂಥದ್ದು, ಇದು ನಾವು ಕಾಮನ್ ಆಗಿ ನೋಡ್ತಕ್ಕಂಥದ್ದು. ಆದರೆ ಎಷ್ಟೋ ಜನರಲ್ಲಿ ಈ ಕಾಮನ್ ಆಗಿ ಬರ್ತಕ್ಕಂಥ ಏಂಜೈನಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಇವು ಯಾವೂ ಕೂಡ ಕಾಣಿಸ್ಕೊಳ್ಳಲ್ಲ. ಆದರೆ ಎಷ್ಟೋ ಜನಕ್ಕೆ ಏನಾಗುತ್ತೆ, ಹೊಟ್ಟೆಯಲ್ಲಿ ಸಂಕಟ ಬರ್ತಕ್ಕಂಥದ್ದು, ಲೂಸ್ ಮೋಷನ್ ಆಗೋದು, ವಾಂತಿ ಆಗೋದು, ಎದೆಯಲ್ಲಿ ಉರಿ ಕಾಣಿಸ್ತಕ್ಕಂಥದ್ದು, ಈ ಸಿಂಪ್ಟಮ್ಸ್ ಅಲ್ಲೂ ಕೂಡ ಕಾಣಿಸ್ಕೋಬಹುದು. ಸೊ ಇಂಥವ್ರಿಗೆ ನಾವು ಯಾವಾಗಲೂ ಒಂದ್ಸಲ ಇಸಿಜಿ ಮಾಡಿದಾಗ ಇಸಿಜಿ ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರೋದು ಗೊತ್ತಾಗುತ್ತೆ. ಆದರೆ ಕಾಮನ್ ಆಗಿ ನಾವು ಏನು ಈ ಸಿಂಪ್ಟಮ್ಸ್ ಬರುತ್ತೆ ಅದು ನಮಗೆ ಹೃದಯ ಸಂಬಂಧಿ ಕಾಯಿಲೆ ಅಂತ ತೋರಿಸೋದಿಲ್ಲ. ಇನ್ನು ಕೆಲವರಿಗೆ ಏನಾಗುತ್ತೆ, ಎಷ್ಟೋ ಸಲ ಈ ಜ್ವರ ಬರ್ತಕ್ಕಂಥದ್ದು, ಮೈಕೈ ನೋವು, ತುಂಬ ಸುಸ್ತು, ಏನೋ ಉಸಿರಾಟಕ್ಕೆ ತೊಂದರೆ, ಚಳಿ ಆಗ್ತಕ್ಕಂಥದ್ದು, ಸೊ ಇವು ಕೂಡ ಕಾಣಿಸ್ಕೊಳ್ಬೋದು. ಇವೆಲ್ಲ ನಮಗೆ ಈ ನಾರ್ಮಲ್ ಆಗಿ ಬರ್ತಕ್ಕಂಥ ಹಾರ್ಟ್ ಅಟ್ಯಾಕ್ ಏನು ಪೇಯ್ನ್ ಇರುತ್ತೆ, ಏಂಜೈನಲ್ ಟೈಪ್ ಆಫ್ ಪೇನ್ ಆ ಥರ ಇರದೆ ಬೇರೆ ಥರನಾಗಿ ಬರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಇನ್ನು ಕೆಲವಾರು ಮಂದಿಯಲ್ಲಿ ಎಸ್ಪೆಷಲಿ ಡಯಾಬಿಟಿಸ್ ಇರ್ತಕ್ಕಂಥವರಲ್ಲಿ ಯಾವುದೇ ಥರನಾದ ಸಿಂಪ್ಟಮ್ಸ್ ಬರೋದಿಲ್ಲ. ಪೇಷಂಟ್ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಜೀವ ಹೋಗುತ್ತೆ. ನಾವೆಲ್ಲೋ ನೋಡಿರ್ಬೋದು, ಈಗ ತಾನೇ ಚೆನ್ನಾಗಿ ಮಾತಾಡ್ತಾ ಇದ್ರು, ಇದ್ದಕ್ಕಿದ್ದಂಗೆ ಕೊಲ್ಯಾಪ್ಸ್ ಆದರು. ಸೊ ಅಂಥವರಲ್ಲೂ ಕೂಡ ಯಾರಲ್ಲಿ ಶುಗರ್ ಕಂಟ್ರೋಲ್ ಇರೋದಿಲ್ಲ ಅಂಥವರಲ್ಲಿ ಈ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸು ಕೂಡ ಕಾಣಿಸ್ಕೋಬೋದು. ಯಾವುದೇ ಥರನಾದ ಸಿಂಪ್ಟಮ್ಸ್ ಬರ್ದೇನೂ ಕೂಡ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಯಾರಿಗೇ ಆಗಲಿ ಇದನ್ನು ನಾವು ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ನ ನಾವು ಕಂಡುಹಿಡಿಬೇಕು ಅಂತಂದರೆ ಎರಡು ವಿಧ ಇದೆ. ಒಂದು, ಇವರಿಗೆ ಅನ್ಯೂಶುವಲ್ ಸಿಂಪ್ಟಮ್ಸ್ ಏನಾದರೂ ಬಂದು ತುಂಬ ಸುಸ್ತಾಗ್ತಾ ಇದೆ ಅಂತ ಇದ್ದಾಗ ಒಂದು ಇಸಿಜಿ ಮಾಡಿಸೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ಇಸಿಜಿನಲ್ಲಿ ಯೂಶಲಿ ಹಾರ್ಟ್ ಅಟ್ಯಾಕ್ ಆಗಿರೋ ಚಾನ್ಸಸ್ ಇರುತ್ತೆ, ಅದು ಗೊತ್ತಾಗುವಂಥ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಹಾಗೆಯೇ ಇಸಿಜಿ ಜೊತೆಗೆ ನಾವು ಕೆಲವೊಂದು ಎನ್ಸೈಮ್ಸ್ ಟೆಸ್ಟ್ ಅನ್ನು ಕೂಡ ಮಾಡ್ಬೋದು. ಈ ಟ್ರೋಪೋನಿನ್ ಐ ಅಂತ ಇದೆ. ಸೊ ಈ ಬ್ಲಡ್ ಟೆಸ್ಟ್ ಅನ್ನು ಮಾಡಿದ್ರೆ ಕೂಡ ಅಟ್ ಪ್ರೆಸೆಂಟ್ ಹಾರ್ಟ್ ಅಟ್ಯಾಕ್ ಇದೆ ಇಲ್ಲ ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಗಳಲ್ಲಿ ನಾವು ಇದನ್ನ ಕಂಡುಹಿಡಿಬೇಕು ಅಂತಂದ್ರೆ ಅನ್ಯೂಶುವಲ್ ಸಿಂಪ್ಟಮ್ಸ್ ಬಂದಾಗ ನಾವು ಇಸಿಜಿ ಅಥವಾ ಒಂದು ಟ್ರೋಪೋನಿನ್ ಐ ಅನ್ನೋ ಒಂದು ಟೆಸ್ಟ್ ಅನ್ನ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿದೆ ಇಲ್ಲ ಅಂತ ನಾವು ಕಂಡುಹಿಡ್ಕೋಬಹುದು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.